ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಯ ಅಳವಡಿಕೆಯಿಂದಾಗಿ ಹೃದ್ರೋಗಿಗಳ ಸಂಖ್ಯೆಯಲ್ಲಿ ಹೆಚ್ಚಾಗ್ತಿದೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಜಯದೇವ ಹೃದ್ರೋಗ ಸಂಸ್ಥೆಗಳ ಮುಖ್ಯಸ್ಥರಾದಂತಹ ಸದಾನಂದ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸದಾನಂದ್ ಸರ್, ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ತಿದೆ ಸರ್. ಪ್ರಮುಖವಾಗಿ ಏನಿರ್ಬೋದು ಸರ್? ಈಗ ನಾವು ನೋಡ್ತಿರೋ ಹಾಗೆ ಒಂದು 10 ವರ್ಷಕ್ಕೆ ಹಿಂದಕ್ಕೆ ಹೋಲಿಸ್ಕೊಂಡ್ರೆ ಇತ್ತೀಚಿನ ದಿವಸದಲ್ಲಿ ಒಂದು ಏಜ್ ಗ್ರೂಪ್ ಒಂದು 10 ವರ್ಷ ಹಿಂದಕ್ಕೆ ಬಂದಿದೆ. ಅಂದರೆ ಮುಂಚೆ 50-60 ವಯಸ್ಸಿಗೆ ಬರ್ತಾ ಇದ್ದ ಕಾಯಿಲೆ ಈಗ 30-40 ವಯಸ್ಸುವರೆಗೇ ಬರ್ತಾ ಇದೆ. ಮುಖ್ಯವಾದ ಕಾರಣ ಅಂದರೆ ನೀವು ಹೇಳಿದಾಗೆ ನಮ್ಮ ಜೀವನ ಶೈಲಿಯಲ್ಲಿ ತುಂಬ ಬದಲಾವಣೆ ಆಗಿಬಿಟ್ಟಿದೆ. ಒಂದು ನಾವೀಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಪ್ಕೊಂಡ್ಬಿಟ್ಟಿದ್ವಿ. ಹಿಂದೆ ಎಲ್ಲ ರೈತರು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗ ಎಲ್ಲರೂ ಒಂಥರ ಟೇಬಲ್ ವರ್ಕ್, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮಾಡೋ ಕೆಲಸ. ಸೊ ರೆಗ್ಯುಲರ್ ಶರೀರಕ್ಕೆ ವ್ಯಾಯಾಮ ಇಲ್ಲ, ಮೊದಲನೇದು. ಎರಡನೇದು, ಆಹಾರದಲ್ಲಿ ನಾವು ತುಂಬ ಬದಲಾವಣೆ ಆಗಿದೆ. ಮುಂಚೆ ಭಾಳ ಸಿಂಪಲ್ ಆಗಿತ್ತು ಆಹಾರ, ಮುದ್ದೆ, ಸೊಪ್ಪಿನ ಸಾರು, ತರಕಾರಿ, ಈ ಥರ. ಈಗ ಜಂಕ್ ಫುಡ್ಡು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಮತ್ತೀಗ ಈ ಆನ್ಲೈನ್ ಇದರಿಂದ ನಮಗೆ ಫುಡ್ ಅವೈಲಬಿಲಿಟಿ ತುಂಬ ಈಸಿ ಆಗಿಬಿಟ್ಟಿದೆ. ಒಂದು ಕ್ಲಿಕ್ ಆಫ್ ಎ ಬಟನ್ ನಮಗೆ ಮನೆಗೇ ಜಂಕ್ ಫುಡ್ ಬಂದುಬಿಡುತ್ತೆ. ಸೊ ಇದು ಎರಡನೇದು, ಆಹಾರದಲ್ಲಿ ಆಗಿರೋ ಬದಲಾವಣೆ. ಮೂರನೇದು, ನಮ್ಮ ಡೈಲಿ ಲೈಫಲ್ಲಿರುವಂಥ ಒತ್ತಡ. ಸೊ ಅವರ ಆಫೀಸಲ್ಲಾಗಲಿ ಮನೆಯಲ್ಲಾಗಲಿ ಎಲ್ಲರೂ ಏನೋ ಒಂಥರ ಒತ್ತಡದಲ್ಲೇ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ನಿದ್ರೆ ಬಹಳ ಕಡಿಮೆ ಆಗಿಬಿಟ್ಟಿದೆ. ಮಲಗೋದು ತುಂಬ ಲೇಟು. ಮತ್ತು ಮೊಬೈಲ್ ಹಿಡ್ಕೊಳ್ಳೋದು, ಸೋಷಿಯಲ್ ಮೀಡಿಯಾ, ಟಿ ವಿ ಸೀರಿಯಲ್ ನೋಡೋದು, ಹೀಗೆ ನಾವು ಕೂತ್ಕೊಂಡು ಮಾಡೋಂಥ ಕೆಲಸನೇ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದರಿಂದ ಒತ್ತಡ ತುಂಬ ಜಾಸ್ತಿ ಆಗಿದೆ. ಇನ್ನು ನೆಕ್ಸ್ಟ್ ಒನ್ ಅಂದರೆ ನಮ್ಮ ಓವರಾಲ್ ಪೊಲ್ಯೂಷನ್. ನಾವು ತಿನ್ನೋಂಥ ಆಹಾರ, ಕುಡಿಯೋ ನೀರು, ಸೇವಿಸೋ ಗಾಳಿ ಎಲ್ಲನೂ ಪೊಲ್ಯೂಟೆಡ್ ಆಗಿಬಿಟ್ಟಿದೆ. ಸೊ ಇದರಿಂದ ಮನುಷ್ಯ ಬಹಳ ಬೇಗ ಸಣ್ಣ ವಯಸ್ಸಿಗೆ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾವ ಏಜಿನವರಿಗೆ ಇತ್ತೀಚೆಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಸರ್? ನಾವು ನೋಡ್ತಿರೋಗೆ ಒಂದು 30-40 ಇಯರ್ಸ್ ಏಜ್ ಗ್ರೂಪಲ್ಲಿ ಈ ಥರ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಈಗ ಏನಾಗ್ತದೆ ಅಂದರೆ, ಮನುಷ್ಯ ಬೆಳಗ್ಗೆ ಚೆನ್ನಾಗೇ ಕೆಲಸಕ್ಕೆ ಹೋದರು, ಕೆಲಸ ಮಾಡ್ತಾ ಇದ್ದಾರೆ, ಸಡನ್ನಾಗಿ ಇದೇನೋ ಬಂತು, ಅಲ್ಲೇ ಕೊಲ್ಯಾಪ್ಸ್ ಆದರು, ಹಾಸ್ಪಿಟ್ಲ್ ಕರ್ಕೊಂಬರೋದಕ್ಕೂ ಸಮಯನೇ ಇರಲಿಲ್ಲ. ವಿತಿನ್ ಫ್ಯೂ ಮಿನಿಟ್ಸ್ ಜೀವ ಹೊರಟೋಯ್ತು. ಈ ಥರದ ಸ್ಟೋರೀಸ್ ನಾವು ತುಂಬ ಕೇಳ್ತಾ ಇದ್ದೀವಿ. ಸ್ಪೆಷಲಿ ಕೋವಿಡ್ ಬಂದಾದ ಮೇಲೆ, ಅದರ ವ್ಯಾಕ್ಸಿನೇಷನ್ ತೊಗೊಂಡು ಆದಮೇಲೆ ಈ ಥರ ಪರಿಣಾಮ ನಾವು ತುಂಬ ಹೆಚ್ಚು ನೋಡ್ತಾ ಇದ್ದೀವಿ. ಸೊ ಕೋವಿಡ್ಗೂ ಅದರ ವ್ಯಾಕ್ಸಿನ್ಗೂ ಇದಕ್ಕೂ ಸ್ವಲ್ಪ ಮಟ್ಟಿಗೆ ಕನೆಕ್ಷನ್ ಇರಬಹುದು. ಅಂದರೆ ಸಡನ್ನಾಗಿ ಮ್ಯಾಸಿವ್ ಆಗಿ ಅಲ್ಲಿ ಹಾರ್ಟಲ್ಲಿ ಥ್ರಾಂಬಸ್ ಫಾರ್ಮ್ ಆಗಿಬಿಡುತ್ತೆ, ಕ್ಲಾಟ್ ಫಾರ್ಮ್ ಆಗಿಬಿಡುತ್ತೆ, ರಕ್ತನಾಳ ಸಡನ್ನಾಗಿ ಬ್ಲಾಕ್ ಆಗಿಬಿಡುತ್ತೆ. ಆಗ ವ್ಯಕ್ತಿ ಕೊಲಾಪ್ಸ್ ಆಗಿ ತೀರ್ಕೊಳ್ಳೋಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಈ ಥರ ಸ್ಟೋರೀಸ್ ನಾವು ತುಂಬ ಕೇಳ್ತಾ ಇದ್ದೀವಿ. ಈ ಥರ ಅಂದರೆ ಕೋವಿಡ್ ವ್ಯಾಕ್ಸಿನ್ ಇದ್ರ ಪರಿಣಾಮ ಬೇರಿದೆ ಅಂತನಾ ಸರ್? ಅದು ಒಂದು ರೀಸನ್. ನಾನು ಇದುವರೆಗೆ ಹೇಳಿದ್ದು ಕೆಲವು ರೀಸನ್ಸ್ ಎಲ್ಲ ಇದೆ, ಜೊತೆಗೆ ಇದು ಸ್ವಲ್ಪ ಸೇರ್ಕೊಂಡು ಸ್ವಲ್ಪ ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಇದರಿಂದನೂ ಇದೆ ಸರ್. ಅಂದರೆ 2010ರಲ್ಲಿ ಮೈಸೂರಿನ ಜಯದೇವ ಆರಂಭ ಆಗ್ತದೆ ಸರ್. ಅಲ್ಲಿಂದ ಇಲ್ಲಿವರೆಗೆ 2024 ಫೆಬ್ರವರಿವರೆಗೆ ಈ ಕೇಸಸ್ಗಳ ಸಂಖ್ಯೆಯಲ್ಲಿ ಯಾವ ರೀತಿ ಗಣನೀಯ ಏರಿಕೆ ಆಗಿದೆ ಸರ್? ಹೌದು, ನಮ್ಮ ಜಯದೇವ ಆಸ್ಪತ್ರೆ ಮೈಸೂರು 13 ವರ್ಷದ ಹಿಂದೆ KR ಹಾಸ್ಪಿಟಲ್ ಕ್ಯಾಂಪಸಲ್ಲಿ ಚಿಕ್ಕದಾಗಿ ಶುರುವಾಯಿತು. ಒಂದು 70 ಬೆಡ್ ಹಾಸಿಗೆ ನಾವು ಶುರು ಮಾಡಿದ್ವು. ಸೊ ಅಲ್ಲಿಂದ ನಮ್ಮ ಜರ್ನಿ 13 ವರ್ಷದಲ್ಲಿ ಪ್ರತಿ ವರ್ಷವೂ ಒಂದು 10-15% ನಂಬರ್ ಆಫ್ ಕೇಸಸ್ ನಾವು ಟ್ರೀಟ್ ಮಾಡೋದು. OPD ಆಗ್ಬೋದು, ಮಾಡೋಂಥ ಆಪ್ರೇಷನ್ ಆಗ್ಬೋದು, ಕ್ಯಾಥ್ಲಾ ಪ್ರೊಸೆಸ್ ಆಗ್ಬೋದು, 10-15% ಪ್ರತಿ ವರ್ಷವೂ ನಾವು ಪ್ರಗತಿ ಮಾಡ್ಕೊಂಡು ಬಂದಿದ್ದೀವಿ. ನಾವು ಕಳೆದ ವರ್ಷ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ 2023 ನಾವು ನೋಡಿದ್ರೆ ನಾವು 2 ಲಕ್ಷಕ್ಕೂ ಹೆಚ್ಚು ಹೊರ ರೋಗಿಗಳನ್ನ ನೋಡಿದ್ದೇವೆ. 1 ಲಕ್ಷಕ್ಕೂ ಹೆಚ್ಚು ಜನಕ್ಕೆ ನಾವು ಎಕೋಕಾರ್ಡಿಯೋಗ್ರಫಿ ಮಾಡಿದ್ದೇವೆ. ಮತ್ತು ಒಂದು ಮೋರ್ ದೆನ್ 10,000 10,500 ಜನಕ್ಕೆ ಎಂಜೋಗ್ರಾಮ್ ಮಾಡಿದ್ದೇವೆ. 5,800 ಜನಕ್ಕೆ ನಾವು ಎಂಜೋಪ್ಲಾಸ್ಟಿ ಸ್ಟೆಂಟಿಂಗ್ ಮಾಡಿದ್ದೇವೆ. 600ಕ್ಕೂ ಹೆಚ್ಚು ಜನಕ್ಕೆ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ದೇವೆ. ಇಷ್ಟು ಕಳೆದ ವರ್ಷದಲ್ಲಿ ನಾವು ಮಾಡಿರೋದು. ಅಂದರೆ ಸರ್, 13 ವರ್ಷದಲ್ಲಿ ಮಾಡಿದಂತಹ ಈ ವೃತ್ತಿ ಜೀವನ ಕೇವಲ ಒಂದೇ ವರ್ಷದಲ್ಲಿದ್ದು ಅಷ್ಟು ಪ್ರಮಾಣದಲ್ಲಿ ನೀವು ಮಾಡಿದ್ರಿ ಅಂತಾರೆ ಸರ್? ಅಲ್ಲ, ಪ್ರತಿ ವರ್ಷ ಹೇಳಿದ್ರೆ 15% ಜಾಸ್ತಿಯಾಗಿ ಕಳೆದ ವರ್ಷ ಇಷ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಅದು ಇನ್ನೂ ಪಾಸಿಟಿವ್. ಈ ವರ್ಷ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅಂದರೆ 2022 ಹೋಲಿಸಿದ್ರೆ 2020ರಲ್ಲಿ 23 ಅಧಿಕ ಆಗಿದೆ. ಹೌದು, ಒಂದು 15-20% ಜಾಸ್ತಿ ಆಗಿದೆ ನಮ್ಮದು ಸರ್. ಅಂದರೆ ಈ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ತೀರ್ ಹೋದ ಬಳಿಕ ಈ ರೀತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದ್ರು ಬಂದು ತಪಾಸಣೆ ಮಾಡಿಸ್ತಿದ್ರಾ, ಹೇಗೆ ಸರ್ ಅದು? ಅಂದರೆ ತೀರ್ಕೊಂಡು 1-2 ತಿಂಗಳ ಕಾಲ ಮಾತ್ರ ತುಂಬ ಜನಕ್ಕೆ ಒಂಥರ ಗಾಬರಿಯಾಗಿ ನಮ್ಮ ಇಡೀ ಔಟ್ ಪೇಷಂಟಲ್ಲಿ ನಾವು ಹ್ಯಾಂಡಲ್ ಮಾಡೋಕ್ಕೆ ಆಗದೆ ಇರೋ ಒಂದು ದಿವಸಕ್ಕೆ 2,000 ಜನ ಆ ಟೈಮಲ್ಲಿ ಬರ್ತಾಯಿದ್ರು. ಎಲ್ಲರಿಗೂ ಮಾಸ್ಟರ್ ಚೆಕಪ್ ಬೇಕು, ಹಾರ್ಟ್ ಚೆಕಪ್ ಬೇಕು ಅಂತ ಆ ಟೈಮಲ್ಲಿ. ಆಮೇಲೆ ಇತ್ತೀಚೆಗೂ ಅಷ್ಟೇ ಕೆಲವು ಸೆಲೆಬ್ರಿಟೀಸ್ ತೀರ್ಕೊಂಡ ತಕ್ಷಣ ನಮಗೊಂದು ಅದೊಂದು ವೇವ್ ಬರುತ್ತೆ ನಮ್ಗೆ ಯಾವಾಗಲೂ. ಅಂದರೆ ಆ ಥರ ಒಂದು ನೀಜರ್ಕ್ ರೆಸ್ಪಾನ್ಸರ ಈ ಥರ ಬಂದು ಚೆಕ್ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಆಯಿತು, ಆ ಕ್ಷಣದಲ್ಲಿ ಅವರು ಆರೋಗ್ಯ ಅಂತ ನಾವು ಡಿಕ್ಲೇರ್ ಮಾಡ್ಬೋದು. ಬಟ್ ನಾವು ಜೀವನ ಪೂರ್ತಿ ನಾವು ಚೆನ್ನಾಗಿರಬೇಕಂದ್ರೆ ಒಂದು ಆರೋಗ್ಯಕರ ಜೀವನಶೈಲಿ ನಾವು ಅಳವಡಿಸ್ಕೋಬೇಕು. ಪ್ರತಿದಿನ ಒಂದು ಅರ್ಧ-ಮುಕ್ಕಾಲು ಗಂಟೆ ವ್ಯಾಯಾಮ ಮಾಡಬೇಕು. ಉತ್ತಮ ಆಹಾರ, ಅದರಲ್ಲಿ ಸೊಪ್ಪು, ತರಕಾರಿ, ಕಾಳುಗಳು, ಡ್ರೈ ಫ್ರೂಟ್ಸ್ ಇವೆಲ್ಲ ಇನ್ಕ್ಲೂಡ್ ಆಗಿರಬೇಕು. ಅಂಥ ಉತ್ತಮ ಆಹಾರ ನಾವು ಸೇವನೆ ಮಾಡಬೇಕು. ಜಂಕ್ ಫುಡ್ ಸೇವನೆ ಕಮ್ಮಿ ಮಾಡಬೇಕು. ದಿವಸಕ್ಕೆ ಮಿನಿಮಮ್ ಒಂದು 7 ಗಂಟೆ ನಾವು ಒಳ್ಳೆ ನಿದ್ದೆ ಮಾಡಬೇಕು.
ಮತ್ತು ನಮ್ಮ ಕೆಲಸದಲ್ಲಿರುವಂಥ ಒತ್ತಡವನ್ನು ನಾವು ಕಮ್ಮಿ ಮಾಡ್ಕೋಬೇಕು. ಇದೆಲ್ಲ ಮಾಡಿಕೊಂಡ್ರೆ ನಾವು ಆರೋಗ್ಯವಾಗಿರ್ಬೋದು. ಸೊ ವರ್ಷಕ್ಕೊಂದ್ಸಲ ಈ ಥರ ಬಂದು ಜಸ್ಟ್ ನಾನು ಚೆಕಪ್ ಮಾಡಿಬಿಟ್ಟು ನಾನು ಚೆನ್ನಾಗಿದ್ದೀನಿ, ನಾನು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಮನಸ್ಥಿತಿ ಇದ್ದರೆ ಇದು ಆ ಅಪಾಯ ಗ್ಯಾರಂಟಿ ಬರ್ತದೆ. ಯುವಕರಿಗೆ ಸಲಹೆ ಏನಾದರೂ ಕೊಡ್ತೀರಾ ಸರ್ ಈ ಸಂದರ್ಭಕ್ಕೆ? ಹೌದು, ಅಂದರೆ ಈಗ ನಮ್ಮದು ಓವರ್ ಆ್ಯಂಬಿಷಿಯಸ್ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ ನಮ್ಮದು. ಅಂದರೆ ಬಹಳ ಬೇಗ ಶ್ರೀಮಂತರಾಗ್ಬಿಡ್ಬೇಕು, ಬೇಗ ಕಾರು ಮನೆ ಎಲ್ಲ ತೊಗೊಂಡ್ಬಿಡ್ಬೇಕು, ಸಣ್ಣ ವಯಸ್ಸಿಗೆ ಎಲ್ಲನೂ ಮಾಡಬೇಕು ಅನ್ನೋಂಥ ಒಂದು ಒತ್ತಡದಲ್ಲಿ ಯುವಕರಿದ್ದಾರೆ. ಒಂದು ಯಾವುದೇ ಆದರೂ ಸ್ವಲ್ಪ ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಬಂದರೆ ಒಳ್ಳೆಯದು. ಸೊ ನಮ್ಮ ಆಸೆಗಳಿಗೆ ಒಂದು ಹೆಚ್ಚಿನ ಕಾಲಮಿತಿ ಇಟ್ಕೊಂಡು ನಾವು ನಿಧಾನವಾಗಿ ಅದನ್ನು ಸಾಧಿಸ್ಕೋಬೇಕು. ಆವಾಗ ನಮ್ಮ ಮೇಲೆ ಒತ್ತಡ ಕಡಿಮೆ ಇರುತ್ತೆ. ಮತ್ತು ನಾವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡಬೇಕು. ಯಾವಾಗಲೂ ನಮಗಿಂತ ಚೆನ್ನಾಗಿರೋ ಯಾರೊಬ್ಬರು ಇದ್ದೇ ಇರ್ತಾರೆ. ಸೊ ಅವ್ರಿಗೆ ನಾವು ಕಂಪೇರ್ ಮಾಡ್ಕೋಬಾರ್ದು. ನಮಗಿಂತ ಕೆಳಗಡೆ ಇರೋರು ಕಂಪೇರ್ ಮಾಡ್ಕೊಂಡು ನಾವು ಸಂತೋಷ ಪಡ್ಕೋಬೇಕು. ಸೊ ಇದು ಅನ್ಹೆಲ್ದಿ ಕಾಂಪಿಟೇಷನ್ನು, ಅನ್ಹೆಲ್ದಿ ಕಂಪ್ಯಾರಿಸನಿಂದ ಅವರ ಒತ್ತಡ ಜಾಸ್ತಿ ಆಗುತ್ತೆ. ಅದನ್ನು ನಾವು ಬಿಡಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಹೃದ್ರೋಗ ತಜ್ಞರಾದಂತಹ ಸದಾನಂದ್ ಅವರ ಮಾತುಗಳು. ಯುವಕರು ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಉತ್ತಮವಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಅನ್ನೋ ಕಿವಿ ಮಾತನ್ನು ಹೇಳ್ತಿದ್ದಾರೆ. ಆ ಮೂಲಕ ಹೃದಯದ ಭಾರವನ್ನು ಒಂದಷ್ಟು ತಗ್ಗಿಸಬಹುದು ಎಂಬುದು ತಜ್ಞರ ಅಭಿಪ್ರಾಯ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.